ಆಗಿರತಕ್ಕಂತ ಈಶ್ವರನಿಗೆ ವಿಶೇಷವಾಗಿರತಕ್ಕಂತ ಸೇವೆಯನ್ನ ಸಲ್ಲಿಸಿರತಕ್ಕಂತ ಪೂಜಾ ಸಂಪೂರ್ಣ ಸಾಂಗತಾ ಫಲ ಸಿದ್ಧಿಯಾಗಿ ನಿಮಗೂ ನಿಮ್ಮ ಸಂಸಾರಕ್ಕೂ ಕುಟುಂಬಕ್ಕೂ ಮಕ್ಕಳಿಗೂ ಮಾಡತಕ್ಕಂತ ಉದ್ಯೋಗ ವ್ಯವಹಾರಗಳಿಗೂ ಬೇಕಾಗಿರತಕ್ಕಂತ ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಅಭಿಯಾನಂದ ಆರೋಗ್ಯ ಐಶ್ವರ್ಯ ವಿಪುಲ ಧನಕನಕ ವಸ್ತುವಾಹನಾದಿಗಳನ್ನು ಅನುಗ್ರಹಿಸಿ ಉತ್ತರೋತ್ತರವಾಗಿರತಕ್ಕಂಥ ಶ್ರೇಯಾಭಿವೃದ್ಧಿಯನ್ನು ಕರುಣಿಸಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಪ್ರಸಾದನ ಒಪ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ 30ನೇ ತಾರೀಕು ಶನಿವಾರ ಕಾರ್ತಿಕ ಮಾಸದ ಕೊನೆಯ ದಿವಸ ಲಕ್ಷ ದೀಪೋತ್ಸವ. ಅದೇ ದಿವಸ ಸಂಧ್ಯಾ ಕಾಲದಲ್ಲಿ 6:30ಗೆ ಸರಿಯಾಗಿ ದೀಪಾರಾಧನೆ ಆಗ್ತದೆ. ಮಹಾಸಂಕಲ್ಪ ಪಾರಾಯಣ ಪೂರಕವಾಗಿರತಕ್ಕಂಥ ಸಂಕಲ್ಪ ಆಗ್ತದೆ. ಸಂಕಲ್ಪ ಆದ ನಂತರ ದೀಪವನ್ನೆಲ್ಲ ಹಚ್ಚಿ ಆಮೇಲೆ ಭಜನಾ ಕಾರ್ಯಕ್ರಮ 8 ಗಂಟೆಗೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಇರ್ತದೆ. ಅದೇ ರೀತಿಯಲ್ಲಿ ಡಿಸೆಂಬರ್ 7ನೇ ತಾರೀಕು ಸುಬ್ರಹ್ಮಣ್ಯ ಸೃಷ್ಟಿ. ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ನಾಗನಿಗೆ ಫಲಪಂಚಾಮೃತ ಅಭಿಷೇಕ, ಷೋಡಶೋಪಚಾರ ಪೂಜೆ. ಅದೇ ರೀತಿಯಲ್ಲಿ ಸಾಯಂಕಾಲದಲ್ಲಿ ನಾಗ ತಂಬೀಲ. ಅದೇ ರೀತಿಯಲ್ಲಿ ಭಜನೆ, ಪ್ರಸಾದ ವಿನಿಯೋಗ. ಡಿಸೆಂಬರ್ 16ನೇ ತಾರೀಕಿಂದ ಧನುರ್ಮಾಸ ಪ್ರಾರಂಭ. ಜನವರಿ 14ನೇ ತಾರೀಕು ಸಂಕ್ರಾಂತಿ ಹಬ್ಬದವರೆಗೆ. ಆಗ 5 ಸೋಮವಾರ ಬರ್ತದೆ. ಪ್ರತಿನಿತ್ಯ ಬೆಳಗ್ಗೆ ಪ್ರಾತಃ ಕಾಲ 3:00ವರೆಗೆ ದೇವಸ್ಥಾನ ಓಪನ್ ಆಗ್ತದೆ. ಬೆಳಗಿನ ಜಾವದಲ್ಲಿ 6 ಗಂಟೆಗೆ ಮಹಾಮಂಗಳಾರತಿ, 6 ಕಾಲಿಗೆ ದೇವಸ್ಥಾನ ಕ್ಲೋಸ್ ಆಗ್ತದೆ. ಹಾಗಾಗಿ ಬರತಕ್ಕಂಥವ್ರು ಸೋಮವಾರ ದಿವಸ ರುದ್ರಾಭಿಷೇಕ ಮಾಡಿಸತಕ್ಕಂಥವ್ರು ಆ ಧನುರ್ಮಾಸದಲ್ಲಿದ್ರೆ ಬೆಳಿಗ್ಗೆ ಬಂದು ಅಥವಾ ಹಿಂದಿನ ದಿವಸವೇ ಬಂದು ರಿಸಿಪ್ಟ್ ಹಾಕ್ಸ್ಕೊಳ್ಬೇಕು. ಪ್ರಸಾದ ಸೇವೆಗೆ ಕೊಡುವಂತವರಿದ್ರೆ ಮುಂಚಿತವಾಗಿ ತಿಳಿಸಬೇಕು. ಇದು ಸಂಕ್ರಾಂತಿ ಹಬ್ಬದವರೆಗೆ ಶ್ರೀ ಶಕ್ತಿ ಪಾರ್ವತಿ ಸಮೇತ ಸೋಮೇಶ್ವರನ ಸಾನ್ನಿಧ್ಯದಲ್ಲಿ ನಡೆಯತಕ್ಕಂಥ ಪೂಜಾ ವಿವರಗಳು.